ನಮಸ್ಕಾರ ಗುರು. ಸಮಸ್ತ ನಾಡಿನ ಜನತೆಗೆ ಹನುಮ ಜಯಂತಿ ಹಬ್ಬದ ಶುಭಾಶಯಗಳು. ಹನುಮ ಜಯಂತಿ ಅಂದ್ರೇ ಏನೋ ಒಂಥರ ಸ್ಪೆಷಲ್ಲು. ಅದೇ ರೀತಿ ನಮ್ಮೂರಲ್ಲೂ ಸಹ 40 ಅಡಿ ರಾಮಭಕ್ತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ವರ್ಷದಂತೆ ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈ ವರ್ಷವೂ ಕೂಡ ಪ್ರತಿಯೊಂದನ್ನು ವಹಿಸ್ಕೊಂಡು ಅಚ್ಚುಕಟ್ಟಾಗಿ ನಡೆಸ್ಕೊಂಬಂದಿದ್ದಾರೆ. ಅಂದರೆ ಡೆಕೋರೇಷನ್ಸು, ಊಟ, ಹೋಮ, ಹವನ, ಪೂಜೆ, ಲೈಟಿಂಗ್ಸು ಎಲ್ಲದನ್ನೂ ಸಹ ಅದನ್ನು ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡೋಣ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಎಕ್ಸ್ಪ್ಲೋರ್. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಿರೋ ಸಿಡಿಗೊಂಡು ಈ ಸಾಂಗ್ಲಿಯಾನ. ನೋಡಿ ನಮ್ಮ ಚನ್ನರಾಯಪಟ್ಟಣದ ಬೆಳಗಿನ ಲೋಕವನ್ನು ಯಾವ ಥರ ಕಾಣ್ತಾ ಇದೆ ಅಂತ. ಈಗ ನಾನು ನಿಮಗೆ ತೋರ್ಸೋಕೆ ಹೋಗ್ತಾ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ. ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ನಮ್ಮ ಬಾಸ್ ದರ್ಶನ ಪಡ್ಕೊಂಡು ಹೋಗೋಣ ಅಂತ. ಇವತ್ತು ಆ ದೇವಸ್ಥಾನದ ಒಳಗಡೆಯ ಲೋಕವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿನ ಇತಿಹಾಸ ನೋಡೋಕ್ಕೆ ಬಂದರೆ ಅಲ್ಲಿ ಒಂದು ಮಂಗಣ್ಣ ಅಂದರೆ ಒಂದು ಕೋತಿಯ ಸಾವಿನ ನೆನಪಿಗಾಗಿ ಅಲ್ಲೊಂದು ಚಿಕ್ಕ ಗುಡಿ ಕಟ್ಟಿರ್ತಾರೆ, ಆಂಜನೇಯ ಸ್ವಾಮಿಯ ಗುಡಿಯನ್ನು. ಅದು ಇವತ್ತಿನ ದಿನ ಒಂದು ಉನ್ನತ ಇದಕ್ಕೆ ಬೆಳೆದು ದೊಡ್ಡ ದೇವಸ್ಥಾನ ಆಗಿ ಮಾರ್ಪಾಡಾಗಿದೆ. ಅಂದರೆ ಜನರ ಸಹಕಾರ, ನಮ್ಮ ಕ್ಷೇತ್ರದ ಶಾಸಕರ ಸಹಕಾರ ಎಲ್ಲ ಸೇರಿ ದೊಡ್ಡ ಒಂದು ದೇವಸ್ಥಾನವೇ ಆಗಿದೆ. ಹಾಗೂ ನಮ್ಮ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದವರು ಅಚ್ಚುಕಟ್ಟಾಗಿ ವರ್ಷದಿಂದಲೂ ಈ ಸತಿ 27ನೇ ವರ್ಷ. ಈ ಸತಿ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಡೆಕೋರೇಷನ್ಸ್ ಮಾಡಿದ್ದಾರೆ. ಕೇಸರಿ ಪಟ್ಟೆ, ಲೈಟಿಂಗ್ಸು ಪ್ರತಿಯೊಂದನ್ನು ನೀಟಾಗಿ ಮಾಡಿದ್ದಾರೆ ಈ ವರ್ಷವೂ ಸಹ. ಇದೇ ನಮ್ಮ ದೇವಸ್ಥಾನ. ಜೈ ಶ್ರೀರಾಮ್. 40 ಅಡಿ ಶ್ರೀ ರಾಮಭಕ್ತ ಆಂಜನೇಯ ಸ್ವಾಮಿ ದೇವಸ್ಥಾನ, ಚನ್ನರಾಯಪಟ್ಟಣ. ಈ ದೇವಸ್ಥಾನ ಬೆಂಗಳೂರು ರೋಡು ಹೋಗ್ಬೇಕಾದ್ರೆ ನಿಮಗೆ ಲೆಫ್ಟ್ ಸೈಡ್ಗೆ ಸಿಗುತ್ತೆ. ನೋಡಿ ನಮ್ಮ ಬಾಸು ರಾರಾಜಿಸ್ತಾ ಇದ್ದಾರೆ ಇವತ್ತಿನ ದಿನ. ನೋಡಿ ಇಲ್ಲೇ ಹೊರಗಡೆ ಹೋಮ ಸಹ ಮಾಡ್ತಾಯಿದ್ದಾರೆ ಪುರೋಹಿತರು ಎಲ್ಲ. ಹಾಗೆ ನೀಟಾಗಿ ಡೆಕೋರೇಷನ್ಸು ಮಾಡಿದ್ದಾರೆ. ನಮ್ಮ ಬಾಸ್ನ ನೀವು ದರ್ಶನ ಪಡ್ಕೊಬೋದು. ಈಗ ಸದ್ಯಕ್ಕೆ ಯಾರನ್ನೋ ಒಳಗಡೆ ಬಿಡ್ತಿಲ್ಲ, ಹೋಮ ಆದಮೇಲೆ ಒಳಗಡೆ ಬಿಡ್ತಾರೆ. ಆಮೇಲೆ ಒಂದು ವೀಡಿಯೋ ಮಾಡ್ತೀನಿ. ಇವಾಗ ನಮ್ಮ ಬಾಸ್ ದರ್ಶನ ಪಡೀರಿ, ಆಮೇಲೆ ಒಳಗಡೆ ನೋಡೋಣ. ನಮ್ಮ ಶಾಸಕರು ಸಹ ಬಂದಿದ್ದಾರೆ, ಬಾಲಣ್ಣನವರು. ಬಂದು ಏನೇನೆಲ್ಲ ವ್ಯವಸ್ಥೆ ಆಗಿದೆ ಏನೇನು ಅಂತೆಲ್ಲ ನೋಡಿ ಎಲ್ಲರ ಜೊತೆ ಮಾತಾಡಿ ಊಟಕ್ಕೆ ಯಾವುದೇ ರೀತಿ ಕುಂದು ಕೊರತೆ ಇರಬಾರ್ದು ಅಂತ ಎಲ್ಲ ಅಚ್ಚುಕಟ್ಟಾಗಿ ನೋಡ್ಕೊತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು ಕೂತು ಊಟ ಮಾಡೋಕ್ಕೆ ಎಷ್ಟು ಅಚ್ಚುಕಟ್ಟಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಸಕ್ಕತ್ತಾಗಿ ಮಾಡಿದ್ದಾರೆ. ನಮ್ಮ ಶಾಸಕರು ಸಹ ಮುಂದೆ ನಿಂತು ಮೊದಲನೇ ಪಂಕ್ತಿಗೆ ಅವರ ಒಂದು ನೇತೃತ್ವದಲ್ಲಿ ಒಂದು ನಡೆಸ್ಕೊಡ್ತಾ ಇದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಇದೇ ಮೆರವಣಿಗೆ ಮೂರ್ತಿ ಆಂಜನೇಯ ಸ್ವಾಮಿ. ನಾಳೆ ದಿನ ಮೆರವಣಿಗೆ ಇರುತ್ತೆ. ಒಳಗಡೆ ಹೋಗಿ ಒಳಗಡೆ ಯಾವ್ಯಾವ ಥರ ಡೆಕೋರೇಷನ್ಸ್ ಮಾಡಿದ್ದಾರೆ, ಏನೇನು ಅರೇಂಜ್ಮೆಂಟ್ಸ್ ಇದೆ ಅಂತ ತೋರಿಸೋಣ. ಹೋಮ ಮುಗಿದಿದೆ ನೋಡಿ. ಇದೇ ಅರೇಂಜ್ಮೆಂಟ್ಸು ಒಳಗಡೆ. ಪ್ರತಿ ವರ್ಷ ತರಕಾರಿಯಿಂದ, ಹಣ್ಣಿನಿಂದ ಏನೇನೋ ಒಂಥರ ಡಿಫ್ರೆಂಟಾಗಿ ಮಾಡೋರು. ಈ ವರ್ಷ ಎಲೆಗಳಿಂದ ಮಾಡಿದ್ದಾರೆ. ಯಾವುದೋ ಒಂಥರ ಎಲೆ ತಂದು ನಮ್ಮ ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಳ್ಳಿ. ದೇವಸ್ಥಾನದ ಒಳಗಡೆಯ ಲೋಕವನ್ನು ನೀವೀಗ ನೋಡ್ಬೋದು. ಪ್ರದಕ್ಷಿಣೆ ಆಗ್ತಾ ತೋರಿಸ್ತಾ ಇದ್ದೀನಿ. ಈಗ ರೀಸೆಂಟಾಗಿ ಮತ್ತೊಮ್ಮೆ ಎಲ್ಲದನ್ನೂ ಅಚ್ಚುಕಟ್ಟಾಗಿ ಕಟ್ಟಿ ಯಾವ ಥರ ಮಾಡಿದ್ದಾರೆ ನೋಡಿ. ದಯವಿಟ್ಟು ಬರುವಂಥ ಭಕ್ತಾದಿಗಳು ಮಂಗಳೂರು ರೋಡಲ್ಲಿ ಲೆಫ್ಟ್ ಸೈಡಲ್ಲೇ ಇರೋದು, ಬಂದು ವಿಸಿಟ್ ಮಾಡುವಾಗಿ. ಸಖತ್ತಾಗಿದೆ. ಹಾಗೆ ನಮ್ಮ ಕಾರು ಚಾಲಕರು ಅಧ್ಯಕ್ಷರಾದವರು ಮತ್ತು ಉಪಾಧ್ಯಕ್ಷರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಒಂದು ನಗರದಲ್ಲಿ 27ನೇ ವರ್ಷದಿಂದ ಕೂಡ ನಾವು ಈ ಹನುಮ ಜಯಂತಿಯನ್ನು ಆಚರಿಸ್ಕೊಳ್ತಾ ಇದ್ದೀವಿ. ಎಲ್ಲ ನಮ್ಮ ನಾಗರಿಕ ಬಂಧುಗಳು, ಭಕ್ತಾದಿಗಳು, ಅಕ್ಕಪಕ್ಕದ ಗ್ರಾಮದ ಭಕ್ತಾದಿಗಳು
ಎಲ್ಲರೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ಸಹಕರಿಸಿ ಡೆಕೋರೇಷನ್ ಇರ್ಬೋದು ಮತ್ತು ಲೈಟಿಂಗ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಏನು ಈ ಕಾರ್ಯಕ್ರಮಕ್ಕೆ ಒಂದು ಈ ಭಗವಂತನ ಆಶೀರ್ವಾದ ಬೇಕು ಅನ್ನೋ ಸಹ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿ ವರ್ಷದಲ್ಲೂ 27ನೇ ವರ್ಷದಲ್ಲೂ ಮಾಡ್ಕೊಂಬತ್ತಾ ಇದ್ದೀವಿ. ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ಸಂಘದ ಸದಸ್ಯರು, ಹಿರಿಯರು, ನಾಗರಿಕರು ಮತ್ತು ಇಲಾಖೆ ವೃಂದದವರು ಎಲ್ಲರೂ ಕೂಡ ಈ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಭಗವಂತನ ಕೃಪೆಯನ್ನು ಪಾಲಿಸಲಿಕ್ಕೋಸ್ಕರ ಎಲ್ಲರೂ ಶ್ರದ್ಧವಹಿಸಿ ಮಾಡ್ತಾ ಇಟ್ಕೊಂಡು ಬಂದಿದ್ದೀವಿ. ಧನ್ಯವಾದಗಳು. ನಿಮ್ಮ ಹೆಸರು ಹೇಳ್ಬಿಡಿ. ನಾನು ಏನು ಬಿಂಡೇನಹಳ್ಳಿ, ಒಬ್ಬ ಹಳ್ಳಿಯ ಒಬ್ಬ ರಾಜೇಗೌಡ ಅಂತೇಳಿ ಈ ಸಂಘದ ಅಧ್ಯಕ್ಷರು. ನಮ್ಮ ಅಧ್ಯಕ್ಷರು ವರ್ಷದಿಂದ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಾವು ಫುಲ್ಲು ಚಿಕ್ಕ ವಯಸ್ಸಿಂದನೂ ಬರ್ತಾ ಇದ್ದೀವಿ. ಈಗ 27ನೇ ವರ್ಷ. 27ನೇ ವರ್ಷ ನಮ್ಮ ಬಾಲನವರು ಶಾಸಕರು, ಈ ಕ್ಷೇತ್ರದ ಶಾಸಕರು ಕೂಡ ಪ್ರತಿ ವರ್ಷದಿಂದಲೂ ಆಂಜನೇಯ ಸ್ವಾಮಿ ಅಂತಂದರೆ ಅವರಿಗೆ ಸ್ಟ್ಯಾಂಡು ಅಂದರೆ ಕಾರು ಚಾಲಕರ ಒಬ್ಬ ಸಾಂಗ್ ಅಂತ ಮನೆ, ನಾವು ಅವ್ರ ಮನೆ ಒಂದು ಕುಟುಂಬಸ್ಥರಿದ್ದಂಗೆ. ಅವರು ಕೂಡ ನಾನು ಕೇಳಿದ್ದನ್ನು ಭಗವಂತನ ಸೇವೆಯನ್ನು ಅವರು ಕೂಡ ಮಾಡ್ಕೊಂಬತ್ತಾ ಇದ್ದಾರೆ. ಅವರು ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಪತ್ರಕರ್ತರು, ಯೂಟ್ಯೂಬು ಸ್ನೇಹಿತರು ಇರ್ಬೋದು, ಎಲ್ಲರಿಗೂ ನಾನು ಧನ್ಯವಾದನ ಹೇಳ್ತೇನೆ. ಜೈ ಹಿಂದ್, ಜೈ ಕನ್ನಡ, ಜೈ ಆಯ್ತು. ನಮ್ಮ ಅಧ್ಯಕ್ಷರು ಮಾತು ಕೇಳಿದ್ರಲ್ಲ, ಇವಾಗ ಅಡುಗೆ ಯಾವ ಥರ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ, ಸಾವಿರಾರು ಜನ, ನನ್ನ ಪ್ರಕಾರ ಈಗ ಒಂದು 10,000 ಜನಕ್ಕೆ ಇಲ್ಲಿ ಅಡುಗೆಯನ್ನು ಮಾಡಿಸಿದ್ದಾರೆ. ಯಾವ ಥರ ದೊಡ್ಡ ದೊಡ್ಡ ದಬರಿಗಳಲ್ಲಿ ನೋಡಿ ಪಾಯಸ, ಈ ಕಡೆ ಗೊಜ್ಜು ಅಂದರೆ ಕೂಟು ಅಂತಾರಲ್ಲ ಅದು, ಪ್ರತಿಯೊಂದೂ 10,000 ಜನಕ್ಕೆ ಅಡುಗೆಯನ್ನು ಮಾಡಿಸಿದ್ದಾರೆ. ಪಲಾವು, ಇಲ್ಲಿ ಒಳಗಡೆ ಅನ್ನ, ಅಬ್ಬಬ್ಬಬ್ಬ, ಅದನ್ನು ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ಮಾಡೋದಿದೆಯಲ್ಲ, ಅದು ನೀರಿನ ಕ್ಯಾನ್ಗಳು ನೋಡ್ಬೋದು ರಾಶಿ ರಾಶಿ. ನಾವೇ ಧನ್ಯರು. ಇಷ್ಟೆಲ್ಲ ಮಾಡಬೇಕು ಅಂದರೆ ಆ ಒಂದು ಒಗ್ಗಟ್ಟಿನಿಂದನೇ ಕಾರಣ. ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘ ಅಷ್ಟು ಒಗ್ಗಟ್ಟಿನಿಂದ ಪ್ರತಿ ವರ್ಷವೂ ನಡೆಸ್ಕೊಂಬಂದಿದ್ದಾರೆ. ನೋಡ್ಬೋದು ಇಲ್ಲಿ ಯಾವ ಥರ ಊಟ ಬಡಿಸ್ತಾ ಇದ್ದಾರೆ ಅಂತ. ನೋಡಿ, ಇದೇ ಊಟದ ಹಾಲು. ಪ್ರತಿ ಜನಕ್ಕೂ ಎಷ್ಟು ತಿಂತೀರೋ ಅಷ್ಟು ಊಟ, ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈಗ ನಾವು ಊಟಕ್ಕೆ ಕೂರೋಣ ಬನ್ನಿ. ಯಾವ ರೀತಿ ನೀಟಾಗಿ ಊಟಕ್ಕೆ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂತ, ಯಾವುದೇ ರೀತಿ ಗೊಂದಲ ಆಗಬಾರ್ದು ಅಂತ ಕ್ಯೂ ಸಿಸ್ಟಮ್ ಸಹ ಮಾಡಿದ್ದಾರೆ. ನೋಡಿ, ಈ ಸೈಡು ಪೂರ್ತಿ ಲೇಡೀಸು, ಆಮೇಲೆ ಈ ಸೈಡು ಪೂರ್ತಿ ಜೆಂಟ್ಸು. ಈ ಥರ ಯಾವುದೇ ರೀತಿ ಗೊಂದಲ ಇರಬಾರ್ದು ಅಂತ ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಮಾಡಿದ್ದಾರೆ. ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸಹ ಅಲ್ಲೇ ನಿಂತ್ಕೊಂಡು ಅಚ್ಚುಕಟ್ಟಾಗಿ ಅವ್ರ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ಆಮೇಲೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಗ್ರೀನ್ ಟೀ ಶರ್ಟ್ ಹಾಕಿದ್ದಾರಲ್ಲ, ಅವರೇ ನಮ್ಮ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆಗಡೆ ಮಾಡಿರೋಂಥ ಒಂದು ಡೆಕೋರೇಷನ್ನು. ನೋಡಿ, ಇದೇ ದೇವಸ್ಥಾನದ ಒಂದು ಆರ್ಚು ಯಾವ ಥರ ಮಾಡಿದ್ದಾರೆ ಅಂತ. ಲೈಟಿಂಗ್ಸ್ ಎಲ್ಲ ನೈಟ್ ಒಂದು ಕ್ಲಿಪ್ ಹಾಕ್ತೀನಿ, ಯಾವ ಥರ ರಾತ್ರಿ ಹೊತ್ತು ಕಾಣುತ್ತೆ ಅಂತ ಆಗ ಗೊತ್ತಾಗುತ್ತೆ. ನೋಡಿ, ಚನ್ನರಾಯಪಟ್ಟಣ ರಾತ್ರಿಯ ಲೋಕವನ್ನು ನೀವಿಲ್ಲಿ ನೋಡ್ಬೋದು. ದೀಪಾಲಂಕಾರ, ಲೈಟಿಂಗ್ಸನ್ನೆಲ್ಲ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ. ಚನ್ನರಾಯಪಟ್ಟಣ ಪೊಲೀಸ್ ಸ್ಟೇಷನ್ ಸರ್ಕಲ್ ನೋಡ್ಬೋದು ನೀವಿಲ್ಲಿ ಮುಂದೆಗಡೆ ಯಾವ ಥರ ಕಾಣ್ತಾ ಇದೆ. ಇದೇ ದೇವಸ್ಥಾನದ ರೋಡು.
ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.